ನಿಮಗೆ ಜಮೀನ್ ಕಡಿಮೆ ಇದ್ರೂ ದೊಡ್ಡ ಓದು ಇಲ್ಲದಿದ್ರೂ ತಿಂಗಳಿಗೆ 20 ರಿಂದ 60 ಸಾವಿರ ಆದಾಯ ಮಾಡಬಹುದು ಅಂದ್ರೆ ನಂಬ್ತೀರಾ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಧಿತ್ರಾ ಕಲೆಕ್ಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಯಲ್ಲೇ ಸುಲಭವಾಗಿ ಆರಂಭಿಸಬಹುದಾದ 5 ಬೆಸ್ಟ್ ಫಾರ್ಮಿಂಗ್ ಬಿಸ್ನೆಸ್ ಐಡಿಯಾಗಳ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಮೊದಲ ಉದ್ಯಮ ಕೋಳಿ ಸಾಗಾಣಿಕೆ. ನಮ್ಮ ಹಳ್ಳಿಗಳಲ್ಲಿ ಕೋಳಿ ಸಾಗಾಣಿಕೆ ಬಹಳ ಪರಿಚಿತವಾದ ಕೆಲಸ. ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇದರಿಂದ ಹಣ ಚೆನ್ನಾಗಿ ಸಿಗುತ್ತೆ. ಈ ಕೆಲಸಕ್ಕೆ ದೊಡ್ಡ ಜಾಗ ಬೇಡ, ಮನೆಯ ಹಿಂದೆ ಸ್ವಲ್ಪ ಜಾಗ ಇದ್ರೆ ಸಾಕು. ಆರಂಭದಲ್ಲಿ 50 ಅಥವಾ 100 ಕೋಳಿಗಳಿಂದ ಶುರು ಮಾಡಬಹುದು. ಚಿಕ್ಕ ಕೋಳಿಗಳನ್ನ ತಂದ್ಮೇಲೆ ಸಮಯಕ್ಕೆ ಆಹಾರ, ಸ್ವಚ್ಛ ನೀರು ಇರಬೇಕು. ಶೆಡ್ಗಳು ಸ್ವಚ್ಛವಾಗಿರ್ಬೇಕು. 3 ತಿಂಗಳ ನಂತರ ಕೋಳಿಗಳು ಮೊಟ್ಟೆ ಕೊಡಲು ಶುರು ಮಾಡುತ್ತೆ. ಮೊಟ್ಟೆ ಪ್ರತಿದಿನ ಸಿಗುತ್ತೆ. ಅದೇ ಇದರ ದೊಡ್ಡ ಲಾಭ ಅಂತಾನೆ ಹೇಳ್ಬಹುದು. ಹಳ್ಳಿಯ ಅಂಗಡಿ, ಹೋಟೆಲ್, ವಾರದ ಸಂತೆಯಲ್ಲಿ ಮಾರಾಟ ಮಾಡಬಹುದು. ಒಂದೊಳ್ಳೆ ಇನ್ಕಮ್ ಇರುವಂತಹ ಉದ್ಯಮ. ಮನೆಯಲ್ಲೇ ಕೆಲಸ ಮುಗಿಯುತ್ತೆ. ಎರಡನೇ ಉದ್ಯಮ ಮೇಕೆ ಹಾಗೂ ಕುರಿ ಸಾಗಾಣಿಕೆ. ಮೇಕೆ ಅಥವಾ ಕುರಿ ಸಾಗಾಣಿಕೆ ಹಳ್ಳಿಯ ಜೀವನಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಉದ್ಯಮ. 2 ಅಥವಾ 3 ಮೇಕೆಗಳಿಂದ ಆರಂಭಿಸಿದ್ರು ಸಾಕು. ಬೆಳಿಗ್ಗೆ ಮೇಯಲು ಬಿಟ್ಟು ಸಂಜೆ ಮನೆಗೆ ತರಬೇಕು. ಜಾಸ್ತಿ ಖರ್ಚಿಲ್ಲ. ಮೇಕೆ ಅಥವಾ ಕುರಿಗಳು ವರ್ಷಕ್ಕೆ ಮರಿಗಳನ್ನ ಕೊಡುತ್ತೆ. ಹಾಗೆ ನಿಧಾನವಾಗಿ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ. ಒಮ್ಮೆ ಮಾರುವಾಗ ದೊಡ್ಡ ಮೊತ್ತ ಕೈಗೆ ಬರುತ್ತೆ. ಹಬ್ಬ ಮತ್ತು ಮದುವೆ ಸೀಸನ್ಗಳಲ್ಲಿ ಬೆಲೆ ಜಾಸ್ತಿ. ತಾಳ್ಮೆ ಇರುವವರಿಗೆ ಇದು ಒಂದು ಒಳ್ಳೆ ಉದ್ಯಮ. ಮೂರನೇ ಉದ್ಯಮ ಹಸು ಅಥವಾ ಎಮ್ಮೆ ಸಾಗಾಣಿಕೆ. ನಮ್ಮ ಹಳ್ಳಿಗಳಲ್ಲಿ ಹಾಲಿಗೆ ಯಾವಾಗಲೂ ಬೇಡಿಕೆ ಇದೆ. 2 ಹಸು ಅಥವಾ 2 ಎಮ್ಮೆಯಿಂದ ಶುರು ಮಾಡಬಹುದು. ಬೆಳಿಗ್ಗೆ ಹಾಲು, ಸಂಜೆ ಹಾಲು. ಹಾಲನ್ನು ಮನೆ ಮನೆಗೆ ಕೊಡಬಹುದು ಅಥವಾ ಡೈರಿಗೆ ಹಾಕಬಹುದು. ಹಾಲಿನ ಹಣ ದಿನನಿತ್ಯದ ಖರ್ಚಿಗೆ ಉಪಯೋಗವಾಗುತ್ತೆ. ಗೊಬ್ಬರಕ್ಕೆ ಬಳಸಬಹುದು. ನಿಮ್ಮ ಮನೆಯ ಕೃಷಿಗೂ ಸಹಾಯವಾಗುತ್ತೆ ಅಥವಾ ಗೊಬ್ಬರವನ್ನ ಸೇಲ್ ಮಾಡಬಹುದು. 4ನೇ ಉದ್ಯಮ ಜೇನು ಸಾಗಾಣಿಕೆ. ಈ ಕೆಲಸಕ್ಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಹೊಲದ ಹತ್ರ ಅಥವಾ ತೋಟದ ಹತ್ರ ಬಾಕ್ಸ್ ನ ಇಟ್ರೆ ಸಾಕು. ಜೇನು ಹುಳುಗಳು ತಾವೇ ಹೂವಿನಿಂದ ಆಹಾರಗಳನ್ನ ತರುತ್ತೆ. ಈ ಉದ್ಯಮದಿಂದ ನಮಗೆ ಜಾಸ್ತಿ ಕೆಲಸ ಇಲ್ಲ. ಕೆಲವು ತಿಂಗಳ ನಂತರ ಶುದ್ಧ ಜೇನುತುಪ್ಪ ಸಿಗುತ್ತೆ. ಶುದ್ಧ ಜೇನುತುಪ್ಪಕ್ಕೆ ಒಂದೊಳ್ಳೆ ಬೆಲೆ ಇದೆ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಂತ ಜನ ಪರ್ಚೇಸ್ ಮಾಡ್ತಾರೆ. ಕಡಿಮೆ ಶ್ರಮದಲ್ಲಿ ನಿಧಾನ ಆದಾಯ ಕೊಡೋ ಉದ್ಯಮ ಇದು. 5ನೇ ಉದ್ಯಮ ಮೀನು ಸಾಗಾಣಿಕೆ. ಹಳ್ಳಿಗಳಲ್ಲಿ ಕೆರೆ, ಕಟ್ಟೆ, ಬಾವಿ ಇದ್ರೆ ಇದು ತುಂಬಾ ಉಪಯೋಗ. ದೊಡ್ಡ ಕೆರೆ ಬೇಕಾಗೋದಿಲ್ಲ. ಸಣ್ಣದೊಂದು ಗುಂಡಿ ಇದ್ರೂ ಮಾಡಬಹುದು. ಮೀನು ಮರಿಗಳನ್ನ ಆ ಕೆರೆಯಲ್ಲಿ ಹಾಕ್ಬೇಕು. ಸಮಯಕ್ಕೆ ಸರಿಯಾಗಿ ಆಹಾರದ ಜೊತೆಗೆ ನೀರು ಸ್ವಚ್ಛವಾಗಿರ್ಬೇಕು. 6 ತಿಂಗಳು ಅಥವಾ 1 ವರ್ಷದ ನಂತರ ಮೀನುಗಳು ದೊಡ್ಡದಾಗುತ್ತವೆ. ಒಮ್ಮೆ ಮಾರಿದಾಗ ಒಳ್ಳೆಯ ಹಣ ಒಟ್ಟಿಗೆ ಸಿಗುತ್ತೆ. ಮೀನಿಗೆ ಯಾವಾಗಲೂ ಬೇಡಿಕೆ ಇದೆ. ಹಳ್ಳಿ ಮತ್ತು ಸಿಟಿ ಎರಡರಲ್ಲೂ ಮಾಡಬಹುದು. ಈ 5 ಉದ್ಯಮದಲ್ಲಿ ಒಂದನ್ನ ಆಯ್ಕೆ ಮಾಡಿ. ಒಟ್ಟಿಗೆ ಎಲ್ಲವನ್ನ ಮಾಡಬೇಕು ಅಂತಿಲ್ಲ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಅನುಭವ ಬಂದ ಮೇಲೆ ದೊಡ್ಡ ಬಿಸ್ನೆಸ್ ಆಗಿ ಹೆಚ್ಚಿಸಿ. ಹಳ್ಳಿಯಲ್ಲೇ ಇದ್ದು ಗೌರವದಿಂದ ಜೀವನ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಧಿತ್ರಾ ಕಲೆಕ್ಷನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.